ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಟೀಮ್ ಬಜೆಟ್ ಮಂಡಿಸೋದು ಸಿದ್ದರಾಮಯ್ಯ ಅಲ್ಲ, ಡಿ.ಕೆ. ಶಿವಕುಮಾರ್ ಅಂತ. ಹೌದು, 2026 ಕರ್ನಾಟಕ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಿದ್ಧತೆ ಮಾಡ್ತಿದ್ರೆ ಡಿ.ಕೆ. ಬ್ರದರ್ಸ್ ಬಜೆಟ್ ಸಿದ್ದರಾಮಯ್ಯದಲ್ಲ, ಡಿ.ಕೆ. ಶಿವಕುಮಾರ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ನಿಂತ್ಕೊಂಡು ನಾವು ರಾಜಕಾರಣ ಮಾಡಕ್ಕೆ ಬಂದಿದ್ದೀವಿ ಅನ್ನೋ ಸವಾಲನ್ನು ಹಾಕೋದ್ರ ಮೂಲಕ ನೀನಾ ನಾನಾ ಅಂತ ಸಿದ್ದರಾಮಯ್ಯ ಟೀಮ್ಗೆ ಸವಾಲ್ ಹಾಕಿದ್ದಾರೆ. ಹೈಕಮಾಂಡ್ಗೆ ಏನ್ ಹೇಳ್ಬೇಕು ಎಲ್ಲವನ್ನೂ ಹೇಳಿ, ಎಸ್ ನಾವು ರೆಡಿ, ನೀವು ಮಾಡಿ, ಇಲ್ಲ ಮುಂದ್ ನೋಡಿ ಅನ್ನೋ ಲೆಕ್ಕಾಚಾರ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಟೀಮ್ ವಿದೇಶ ಪ್ರವಾಸ ಇವೆಲ್ಲವೂ ಹಂಗಾಮವನ್ನ ಎಬ್ಸಿದೆ. ಬಿಲ್ಕುಲ್ ಸಿದ್ದರಾಮಯ್ಯ ಅಧಿಕಾರ ಬಿಡೋಕೆ, ಸಿಎಂ ಸ್ಥಾನ ಬಿಡೋಕೆ ಒಪ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಸುತಾರಾಮ್ ಸಿದ್ದರಾಮಯ್ಯ ಆಟಕ್ಕೆ ಬಗ್ತಾ ಇಲ್ಲ. ಸೊ ಹಾಗಾಗಿ ಬಜೆಟ್ ಮಂಡನೆಗೆ ತಯಾರಿ ನಡೆಸಂತ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರಾ ಇಲ್ಲ ಡಿ.ಕೆ. ಶಿವಕುಮಾರ್ ಬಜೆಟ್ ಮಂಡಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಬೇರೆ ಬೇರೆ ಸುದ್ದಿಗಳೆಲ್ಲ ಇದೆ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ. ಕಡೆವರೆಗೂ ಇವತ್ತಿನ ಈ ಪ್ರೈಮ್ ಟೈಮ್ ಅನ್ನ ನೋಡಿ. ಎಲ್ರಿಗೂ ಸ್ವಾಗತ, ನಾನು ಶಿವಕುಮಾರ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸದ್ದು ಮತ್ತೆ ಜೋರಾಗಿದೆ. ಕಳೆದ 3-4 ದಿನಗಳಿಂದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಬಿಡು ಬಿಟ್ಟಿದ್ರು. ಬುಧವಾರ ಡಿ.ಕೆ. ಸುರೇಶ್ ಕೂಡ ದೆಹಲಿಗೆ ದೌಡಾಯಿಸಿದ್ರು. ಇದೀಗ ರಾತ್ರೋರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದು ಭಾರಿ ಕುತೂಹಲ ಕೆರಳಿಸಿದೆ. ದೆಹಲಿಯ 10 ಜನಪಥ್ ನಿವಾಸದಲ್ಲಿ ಎಐಸಿಸಿ ವರಿಷ್ಠೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಸೋನಿಯಾ ಗಾಂಧಿ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ರು ಅಂತ ಹೇಳಲಾಗ್ತಾ ಇದೆ. ಸುಮಾರು 20-30 ನಿಮಿಷಗಳ ಕಾಲ ಮಹತ್ವದ ಮಾತುಕತೆ ನಡೆದಿದೆ. ಬಹುದಿನಗಳಿಂದ ಬಾಕಿ ಉಳಿದಿರತಕ್ಕಂಥ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆಯೇ ಪ್ರಮುಖವಾಗಿ ಚರ್ಚೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತಮ್ಮ ಮನದ ಹಿಂಗಿತವನ್ನ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಪವರ್ ಗೇಮ್ ಆರಂಭ ಮಾಡಿದ್ದಾರೆ. ಒಟ್ಟಲ್ಲಿ ಮಾರ್ಚ್ ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಬಟ್ ಇನ್ನೊಂದ್ ಕಡೆ ಸಿದ್ದುಗೆ ದೆಹಲಿಯಿಂದ ಒಂದಷ್ಟು ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅಲ್ಲಿಂದೇ ಕೊಟ್ರು. ಹೈಕಮಾಂಡ್ ವರಿಷ್ಠರ ಜೊತೆಗಿನ ಸಭೆ ಬಳಿಕ ದೆಹಲಿಯಲ್ಲೇ ಮಾತನಾಡಿದಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕ್ಲಿಯರ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡೋಕೆ, ಎಲ್ಲಾ ವಿಚಾರಗಳನ್ನ ಮಾತನಾಡದೆ ಸುಮ್ಮನೆ ವಾಪಸ್ ಹೋಗ್ತೇನಾ ಹೇಗಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಧ್ಯಮ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿದ್ರು. ಇನ್ನು ದೆಹಲಿಗೆ ಬಂದ ಮೇಲೆ ಎಲ್ಲಾ ವಿಚಾರ ಮಾತನಾಡಬೇಕು, ಅದನ್ನೆಲ್ಲ ಮಾತನಾಡಿದ್ದೀನಿ. ಆದ್ರೆ ಯಾರ್ಯಾರ ಹತ್ರ ಏನೇನ್ ಮಾತನಾಡದೆ ಅಂತ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಒಳಗ್ ನಡೆದ ಚರ್ಚೆಯನ್ನ ಹೊರಗೆ ಹೇಳೋದು ಸರಿಯಲ್ಲ. ಇಲ್ಲಿ ಬೀದಿಯಲ್ಲಿ ನಿಂತು ಎಲ್ಲಾ ಮಾತನಾಡುವ ಅಗತ್ಯ ಇಲ್ಲ ಅಂತ ಬಂದ ಮೇಲೆ ಏನೇನ್ ಮಾತನಾಡಬೇಕು ಅದನ್ನೆಲ್ಲ ಮಾತನಾಡಿದೀನಿ. ನಾನು ಇಲ್ಲಿಗೆ ಬಂದಿರೋದೇ ರಾಜಕಾರಣ ಮಾಡೋಕೆ, ಸುಮ್ನೆ ಬರೀ ಗಾಳಿ ಕುಡಿಯೋಕಲ್ಲ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಕಾಲ ಯಾಕೆ ಉತ್ತರ ಕೊಡಬೇಕು? ಇವ್ರು ಉತ್ತರ ಕೊಡಬೇಕು. ದೆಹಲಿ ಗಾಳಿ ಅತಿ ಹೆಚ್ಚು ಪೊಲ್ಯೂಷನ್. ಆ ಗಾಳಿ ಕುಡಿಯಕ್ಕೆ ಯಾರಲ್ಲಿ ಹೋಗ್ತಾರೆ? ಅದು ಗೊತ್ತು. ಗಾಳಿ ಕುಡಿಯಕ್ಕೆ ಹೋಗಿಲ್ಲ ನೀವು ಅಂತ. ನೀವು ಕೆಲವರಿಗೆ ನೀರು ಕುಡ್ಸಕ್ ಹೋಗಿದ್ದೀರಿ. ಅಧಿಕಾರದ ಪಡಿಬೇಕು ಅನ್ನೋ ಹಠಾಚಲ ನಿಮ್ಮಲ್ಲಿದೆ, ಹಾಗಾಗಿ ಹೋಗಿದ್ದೀರಿ. ಎಲ್ಲವನ್ನೂ ಸೇರಿದಂತೆ ಒಂದು ವಿಶ್ಲೇಷಣೆ ಮಾಡೋಣ. ಇನ್ನೊಂದಷ್ಟು ಏನಿದೆ ಓದ್ಬಿಡ್ತೀನಿ. ಬುಧವಾರ ರಾತ್ರೋರಾತ್ರಿ ದಿಲ್ಲಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತು. ಮಧ್ಯರಾತ್ರಿ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಡಿ.ಕೆ. ಬ್ರದರ್ಸ್ ಭೇಟಿ ಮಾಡಿದ್ರು. ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇದ್ರು. ಡಿ.ಕೆ. ಬ್ರದರ್ಸ್ ಗಟ್ಟಿ ದನಿಯಲ್ಲಿ ತಮ್ಮ ಹಕ್ಕೊತ್ತಾಯ ಮುಂದಿಟ್ರು. 2.5 ವರ್ಷಕ್ಕೆಂದು ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು. ನಿಮ್ಮ ಆಶ್ವಾಸನೆಯಂತೆ ನಾವು ನಡೆದುಕೊಂಡಿದ್ದೇವೆ. ಪವರ್ ಶೇರಿಂಗ್ ಒಪ್ಪಂದ ಮುಗಿದು 2.5 ತಿಂಗಳಾಗ್ತಿದೆ. ನಮಗೆ ನೀಡಿದ ವಚನದಂತೆ ಅಧಿಕಾರ ಹಸ್ತಾಂತರ ಆಗ್ಲಿ ಅಂತ ಒತ್ತಾಯ ಮಾಡಿದ್ದಾರೆ. ಆ ದಿನ ಸಿದ್ದರಾಮಯ್ಯ ನಿಮ್ಮೆಲ್ಲರ ಸಮ್ಮುಖದಲ್ಲೇ ವಚನ ನೀಡಿದ್ರು. 2.5 ವರ್ಷಕ್ಕೂ ಮೊದಲೇ ಕುರ್ಚಿ ಬಿಟ್ಕೊಡ್ತೇನೆ ಅಂತ ಹೇಳಿದ್ರು. ಆಗ ಪ್ರೆಸ್ ಮುಂದೆ ಘೋಷಣೆ ಮಾಡದಿದ್ರಿಂದ ಈ ರೀತಿ ಆಗ್ತಿದೆ. ನಿಮ್ಮ ಮಾತಿಗೆ ಹೋಗೊಟ್ಟು ಒಪ್ಕೊಂಡಿದ್ದೇವೆ. ಆದ್ರೆ ಈಗ ರಾಹುಲ್ ಗಾಂಧಿ ಅವರ ಕಡೆ ಬೊಟ್ಟು ಮಾಡೋದು ಶೋಭೆ ತರಲ್ಲ. ಇದು ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಶೋಭೆ ತರೋದಿಲ್ಲ. ಸಿದ್ದರಾಮಯ್ಯನ್ ಕರ್ಸ್ ಮಾತಾಡಿ ಅಧಿಕಾರ ಹಸ್ತಾಂತರದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಆಗುತ್ತೋ ಆಗಲ್ವೋ ಅದಾದ್ರೂ ಕ್ಲಿಯರ್ ಮಾಡಿ ಅಂತ ಡಿ.ಕೆ. ಬ್ರದರ್ಸ್ ಒತ್ತಾಯ ಮಾಡಿದ್ದಾರೆ. ಕರೆಕ್ಟ್ ಆಗೈತೆ, ಹೇಳಿ, ಸುಮ್ನೆ ಯಾಕೆ ನಮ್ಮನ್ನು ಯಾಮಾರಿಸ್ತೀರಿ ಅಂತ. ಈ ಗ್ಯಾಪ್ ಅಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್. ಸಚಿವ ಜಮೀರ್ ಅಹಮದ್ ಖಾನ್ ಓದಲ್ ಬಂದಲ್ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಎಂದು ಕೂಡ ಬಳ್ಳಾರಿಯಲ್ಲಿ ತಮ್ಮ ಹಿಂದಿನ ಹೇಳಿಕೆಯನ್ನು ಪುನರುಚ್ಚಾರ ಮಾಡಿದ್ದಾರೆ. ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಕುಳಿತಿದ್ದಾರೆ. ಅವರನ್ನ ಬದಲಾವಣೆ ಮಾಡುವುದು ನಿಮ್ಮಿಂದ ಸಾಧ್ಯ ಇಲ್ಲ, ಹೈಕಮಾಂಡ್ ನಿಂದ ಮಾತ್ರ ಸಾಧ್ಯ. 2028ರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ಬೇಕೆಂದು ನನ್ನ ಅಭಿಪ್ರಾಯ. ಆದ್ರೆ ನಮ್ಮದು ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವ್ಯಾರೋ ದಾಟೋದಿಲ್ಲ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಗೆ ಹೋಗ್ತೇವೆ ಅಂತ ಜಮೀರ್ ಹೇಳಿದ್ರು. ಹೈಕಮಾಂಡ್ ಮಾತಾಡಬೇಡಿ ಗೆರೆ ಹಾಕಿದೆ.
ಯಾಕೆ ಮಾತಾಡ್ತಿದ್ದೀರಿ? ಹೈಕಮಾಂಡ್ ಗೆರೆ ಹಾಕಿದೆ ಮಾತಾಡಬೇಡಿ ಅಂತ. ಆದ್ರೂ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯ ಇರ್ತಾರೆ, ಅವ್ರದೇ ನೇತೃತ್ವ. ಹೆಂಗೆ? ಡಿ.ಕೆ. ಶಿವಕುಮಾರ್, ಜಮೀರ್ ಅಹಮದ್ ಖಾನ್ ಜೆಡಿಎಸ್ ಇಂದ ಕಾಂಗ್ರೆಸ್ ಬಂದಿದ್ದು 2018ರಲ್ಲಿ. ಸಿದ್ದರಾಮಯ್ಯ ಜೆಡಿಎಸ್ ಇಂದ ಕಾಂಗ್ರೆಸ್ ಬಂದಿದ್ದು 2006ರಲ್ಲಿ. ಡಿ.ಕೆ. ಶಿವಕುಮಾರ್ 1980ರಿಂದ ಕಾಂಗ್ರೆಸ್ಸು. ಇನ್ನೊಂದಷ್ಟು ಇದ್ರ ಬಗ್ಗೆ ರಿಯಾಕ್ಷನ್ಸ್ ಇದೆ, ಅವೆಲ್ಲವನ್ನು ಕೂಡ ತಿಳ್ಕೊಂಡು ಆಮೇಲೆ ಮತ್ತೆ ಸಮಗ್ರ ವಿಶ್ಲೇಷಣೆ ಮಾಡ್ತೀನಿ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನದ ಬಗ್ಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಪಹಾಸ್ಯ ಮಾಡಿದ್ದಾರೆ. ಯಾವುದೇ ಪಾರ್ಟಿ ಇರಲಿ, ಎಲ್ಲೆಲ್ಲಿ ಚೇರ್ ಖಾಲಿ ಇರುತ್ತೋ ಅಲ್ಲೆಲ್ಲ ಮೊದಲು ಕುಳಿತುಕೊಳ್ಳುವುದು ಸಿದ್ದರಾಮಯ್ಯನವರು. ಹಳೆ ಕಾಂಗ್ರೆಸ್ನವರಿಗೆ ಅವಮಾನ ಆಗ್ತಾ ಇದೆ, ಎಲ್ಲಿಂದಲೋ ಬಂದವರಿಗೆ ಮಣೆ ಆಗ್ತಿದ್ದಾರೆಂಬ ನೋವು ಅವರಿಗಿದೆ. ಹೀಗಾಗಿ ಡಿ.ಕೆ. ಸುರೇಶ್ ಅವರ ನೋವನ್ನ ಹೊರಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಹಳ ಲೇಟ್ ಆಗಿ ಎದ್ದಿದ್ದಾರೆ. ಅವರ ಪೆರೇಡ್ ಇದ್ದಿದ್ದು ನವೆಂಬರ್ 20. ಅವತ್ ಬಾವುಟ ಆರಿಸಬೇಕಾಗಿತ್ತು, ಆದ್ರೆ ತುಂಬಾ ಲೇಟ್ ಆಗಿ ಬಂಡಾಯ ಬಾವುಟ ಆರಿಸಿದ್ದಾರೆ. ಸಂಕ್ರಮಣವೂ ಆಯ್ತು. ಇನ್ನು ಡಿ.ಕೆ. ಕಾದ್ರೆ ಉಪಯೋಗವಿಲ್ಲ ಅನ್ಸುತ್ತೆ. ಸಿದ್ದರಾಮಯ್ಯ ಬಿಟ್ಟು ಕೊಡುವ ಮೂಡ್ ನಲ್ಲಿ ಇದ್ದಂಗಿಲ್ಲ. ಬಜೆಟ್ ಆದ್ಮೇಲೆ ಚುನಾವಣೆ ಇದೆ. ಒಟ್ನಲ್ಲಿ ಹಳೆ ಕಾಂಗ್ರೆಸ್ಸಿಗರಿಗೆ ದಿಕ್ಕಿಲ್ಲದಂತಾಗಿದೆ ಅಂತ ತಮ್ಮ ನೋವನ್ನ ತೋಡಿಕೊಳ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಆರ್ ಅಶೋಕ್, ವಿಧಾನಸಭೆ ವಿಪಕ್ಷ ನಾಯಕ. ಇನ್ನೊಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋಕೆ ಫಾರಿನ್ ಟ್ರಿಪ್ ಕಳಿಸಿದ್ದಾರೆ ಅಂತ ಇನ್ನೊಂದಷ್ಟು ಟೀಕೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳುವ ಸಲುವಾಗಿ ಶಾಸಕರ ತಾವೇ ವಿದೇಶ ಪ್ರವಾಸಕ್ಕೆ ಕಳಿಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ರೆಸಾರ್ಟ್ಸ್ ರಾಜಕಾರಣದ ಬಗ್ಗೆಯೂ ಬಿವೈವಿ ಅಪಹಾಸ್ಯ ಮಾಡಿದ್ದಾರೆ. ಬಿಜೆಪಿಯಿಂದ ಬಡಿಗೆ ರೆಡಿ ಮಾಡಿಸಿದ್ದೇವೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಬಡಿಗೆ ಕೊಡ್ತೇವೆ, ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳಲಿ, ಆ ಹಂತಕ್ಕೆ ಅವರು ಬಂದಿದ್ದಾರೆ. ಮುಂದೆ ಏನಾಗುತ್ತೋ ಅಂತ ಕಾದ್ ನೋಡೋಣ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ರಾಜ್ಯದ ಹಿತಾಸಕ್ತಿ ಬಲಿ ಕೊಡ್ತಿರೋದು ಸತ್ಯ. ಇದನ್ನ ಅಲ್ಲಗೆಳೆಯಲು ಸಾಧ್ಯವಿಲ್ಲ. ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಎನ್ನುತ್ತಾ ರಾಜ್ಯದ ಗೌರವ ಹಾಳು ಮಾಡ್ತಿದ್ದಾರೆ. ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿಯಲ್ಲಿ ವಿಫಲರಾಗಿದ್ದಾರೆ, ಎಲ್ಲಾ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ವಿಜೇಂದ್ರ ಗುಡುಗಿದ್ದಾರೆ. ವಾವ್, ರೆಸಾರ್ಟ್ಸ್ ಪಾಲಿಟಿಕ್ಸ್ ಸರಿ ಇಲ್ಲ, ವಿದೇಶ ಪ್ರವಾಸ ಸರಿ ಇಲ್ಲ. ಬಿಜೆಪಿಯವರು ಏನ್ ಮಾಡಿದ್ರು 2008ರಿಂದ 13, 18ರಿಂದ ಇಲ್ಲಿ 15 ಇವರು ಮಾಡ್ತಾ ಇರೋದು. ಕಾಂಗ್ರೆಸ್ ಅವ್ರಿಗೆ ವಸ್ತು, ಬಿಜೆಪಿ ಅವ್ರಿಗೆ ಹಳೇದು. ವಿಜೇಂದ್ರ ಅವ್ರು ಮರ್ತಂಗೈತೆ. ಅವ್ರ ತಂದೆ ಸಿಎಂ ಆದ್ಮೇಲೆ ಏನಾಯ್ತು, ಅವ್ರ ತಂದೆ ಎಳಿಬೇಕಾದ್ರೆ ಏನಾಯ್ತು, ಮತ್ತ ಅವ್ರ ತಂದೆ ಸಿಎಂ ಮಾಡ್ಬೇಕಾದ್ರೆ ಯಾವ ಹೋಟ್ಲಿಗೆ ಹೋದ್ರು, ಯಾವ ರೆಸಾರ್ಟ್ಸ್ಗೆ ಹೋದ್ರು ಅಂತ. ಅಶೋಕ್ ಅಪಹಾಸ್ಯ, ಇವಾಗಿದ್ದವ್ರು ಲೇಟ್ ಆಗಿ ಅಂತ. ನಿಮ್ಗೆಲ್ಲ ಪುಕ್ಸಟೆ ಸಿಕ್ಬಿಡ್ತು ಅಧಿಕಾರ. ಡಿ.ಸಿ.ಎಂ ಆಗೋದ್ರಿ, ವಿಪಕ್ಷ ನಾಯಕ ಆದ್ರಿ, ಇವೆಲ್ಲ ಆದ್ರಿ. ಕೆಲವ್ರಿಗೆ ಆರಾಮಾಗಿ ಸಿಗುತ್ತೆ. ಡಿ.ಕೆ. ಶಿವಕುಮಾರ್ ಅಂತವ್ರಿಗೆ ಕಷ್ಟಪಟ್ಟು ಕಿತ್ಕೋಬೇಕು. ಅವ್ರ ಹಣೆ ಬರ್ದಲ್ಲ ಅದೇ ಹಂಗೆ ಬರ್ದಂಗೈತೆ, ಕಿತ್ಕೊಳ್ಳೇಬೇಕು ಅಂತ. ಅದಕ್ಕೆ ತಾಕತ್ತಾಗ ಅವ್ರಲ್ಲ. ತುಂಬಾ ಪರಮೇಶ್ವರ್ ಅವ್ರು ಕಿತ್ಕೊಳ್ಳಿಲ್ಲ, ಖರ್ಗೆ ಅವ್ರು ಕಿತ್ಕೊಳ್ಳಿಲ್ಲ, ಆದ್ರೆ ಡಿ.ಕೆ. ಶಿವಕುಮಾರ್ ಕಿತ್ಕೊಳ್ಳದೆ ಬಿಡೋದಿಲ್ಲ. ಅಂಡ್ ಎರಡನೇದು, ಬೇರೆ ಪಾರ್ಟಿಯಿಂದ ಬಂದವರು, ಹೌದು ಸತ್ಯ ಅದು. 2006 ಕಾಂಗ್ರೆಸ್ ಬಂದ್ರು ಸಿದ್ದರಾಮಯ್ಯ, 2018 ಬಂದ್ರು ಜಮೀರ್ ಕಾಂಗ್ರೆಸ್ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ. ಮೂಲ ಕಾಂಗ್ರೆಸ್ಸಿಗರಿಗೆ ಸಮಸ್ಯೆ ಇದೆ ಅನ್ನೋದನ್ನ ಒತ್ತಿ ಡಿ.ಕೆ. ಸುರೇಶ್ ಹೇಳಿದ್ರು. ಆದ್ರೆ ಇವತ್ತು ನಾವು ಹಿಂದೆ ಡಿ.ಕೆ. ಶಿವಕುಮಾರ್ ಮಾತನ್ನು ಕೇಳಿಸ, ನಾನು ಕನಕ್ಪುರದಿಂದ ಕಿವಿ ಗೋವಾ ಮಾಡ್ಕೊಂಡು ಬಂದಿಲ್ಲ, ರಾಜಕಾರಣ ಮಾಡಕ್ ಬಂದಿದ್ದೀನಿ ಅಂತ. ಇವತ್ತು ದೆಹಲಿಯಲ್ಲಿ ನಾನು ರಾಜಕಾರಣ ಮಾಡಕ್ಕೆ ಬಂದಿದ್ದೀನಿ ಡೆಲ್ಲಿಗೆ ಅಂತ. ನೋಡ್ಬೇಕು ಅದೇನ್ ರಾಜಕಾರಣ ಮಾಡ್ತಾರೆ ಅಂತ, ಅದೆಂತ ರಾಜಕಾರಣ ಆಗುತ್ತೆ ಅಂತ ನೋಡ್ಬೇಕು. ಅಟ್ ದಿ ಸೇಮ್ ಟೈಮ್ ಜಮೀರ್ ಅಹಮದ್ ಖಾನ್, ಹೈಕಮಾಂಡ್ ನಿರ್ಧಾರ, ಹೈಕಮಾಂಡ್ ಅನ್ನೋದು ಇದ್ಯಾ ಅಂತ. ಡಿ.ಕೆ. ಶಿವಕುಮಾರ್ ಮನೆಯಿಂದ ಹೆಚ್ಚು ಕಮ್ಮಿ 200-250 ಮೀಟರ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮನೆ, ಇಲ್ಲಿ ಸದಾಶಿವನಗರ, ನಮ್ಮ ಆಫೀಸಿನ ಕಡೆ ಹಿಂಗೆ ಅಲ್ವಾ. ಎಐಸಿಸಿ ಅಧ್ಯಕ್ಷರಿಗೂ ಕೆಪಿಸಿಸಿ ಅಧ್ಯಕ್ಷರು ಮನೆಗೂ ನಡುವೆ 200-250 ಮೀಟರ್ ಅಂತರ. 2 ನಿಮಿಷಕ್ಕೆ ಡಿ.ಕೆ. ಖರ್ಗೆ ಅವ್ರ ಮನೆಗೆ ಹೋಗ್ಬೋದು, ಖರ್ಗೆ ಡಿ.ಕೆ. ಮನೆಗೆ ಬರ್ಬೋದು. ಯಾಕೆ ಹೇಳು, ಕಾಂಗ್ರೆಸ್ ಹೈಕಮಾಂಡ್ ಯಾರು? ಖರ್ಗೆ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಯಾರು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಪೋಸ್ಟ್ ಏನು? ಲೋಕಸಭೆ ವಿಪಕ್ಷ ನಾಯಕ. ಎಐಸಿಸಿ ಅಧ್ಯಕ್ಷ ಯಾರು? ಖರ್ಗೆ. ಕನ್ಫ್ಯೂಷನ್ಸ್ ಕಾಂಗ್ರೆಸ್ ಅಲ್ಲದೆ. ಹೈಕಮಾಂಡ್ಗೂ ಎಐಸಿಸಿ ಅಧ್ಯಕ್ಷರಿಗೆ ಏನ್ ವ್ಯತ್ಯಾಸ ಅಂತ. ಅಂಡ್ ಮತ್ತೊಂದ್ ಕಡೆ ವಿದೇಶ ಪ್ರವಾಸ, ಆಚೆ ಈಚೆ ಎಲ್ಲ ಅಂತ. ನಾನು ಜನತಾದಳದಿಂದ ಬಂದವನು, ನನ್ಗೊಂದು ಅವಕಾಶ ಕೊಟ್ರು ಈ ಪಾರ್ಟಿಲಿ,
ಸಿದ್ದರಾಮಯ್ಯನವರು 20 ವರ್ಷದ ಕಾಂಗ್ರೆಸ್ ಜರ್ನಿಯಲ್ಲಿ 7.25 ವರ್ಷ ಮುಖ್ಯಮಂತ್ರಿ, ಇನ್ನೊಂದು 6-7 ವರ್ಷ ವಿಪಕ್ಷ ನಾಯಕ, ಎಲ್ಲವನ್ನೂ ಅಧಿಕಾರವನ್ನ ಕಾಂಗ್ರೆಸ್ JDS ಇಂದ ಬಂದ್ರು ಕಾಂಗ್ರೆಸ್ ಅಲ್ಲಿ ಸುಭಿಕ್ಷವಾಗಿ ಅನುಭವಿಸಿದ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ. ಈ ಪಾರ್ಟಿ ಪಾಪ ಹಿಂಗಿದೆ, ಈ ಪಾರ್ಟಿ ಅಧ್ಯಕ್ಷ ಆಗಿದಂತ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ನನ್ನಿಂದ ಆಗ್ಲಿಲ್ಲ, ನನ್ನ ಕಾರಣಕ್ಕೆ ಅವ್ರು ಆಗಕ್ಕಾಗ್ಲಿಲ್ಲ. DK ಆಗ್ಬೇಕಾಗಿತ್ತು, ನನ್ನ ಕಾರಣಕ್ಕೆ ಆಗಕ್ಕಾಗ್ಲಿಲ್ಲ. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ನೋಡ್ರಪ್ಪ, ಈ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಂಗೆ ಒಂದು ಒಳ್ಳೆ ಅವಕಾಶ ಕೊಟ್ಟೈತೆ. ನನಗೆ ನನ್ನ ಈ ಕ್ಯಾಬಿನೆಟ್ ಅಲ್ಲಿ ಒಂದು 10 ಜನ ಜನತಾ ಪರಿವಾರದಿಂದ ಬಂದವರೇ ಕಾಂಗ್ರೆಸ್ ಮಂತ್ರಿಗಳಾಗೋರು. ಈಗ ನಾನು ಹೇಳ್ಬಿಡ್ತೀನಿ ಅಷ್ಟೇ, DK ಅವರು, ಪರಮೇಶ್ವರ್, ಖರ್ಗೆ ಅವರು ಯಾರ ಮುಖ್ಯಮಂತ್ರಿ ಆಗಿ ತಗೊಳ್ಳಿ, ಥ್ಯಾಂಕ್ ಯು ಸೋ ಮಚ್, ನನ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ರಿ. ಇನ್ ಮುಂದೆ ನಾನು ಈ ಪಾರ್ಟಿ ಕಟ್ತೀನಿ ಅಂತ ಕೈ ಮುಗಿದ್ಬಿಟ್ಟು ಹೋಗ್ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಕಾಂಗ್ರೆಸ್ ಕಾರ್ಯಕರ್ತರು ಪಾದ ತೊಳೆದು ಪೂಜೆ ಮಾಡ್ತಾರೆ. ಆದ್ರೆ ಹಂಗಂಗ್ ಕಾಣ್ತಾ ಇಲ್ಲ. DK ಶಿವಕುಮಾರ್ ಫೈಟರು, DK ಶಿವಕುಮಾರ್ ಸ್ಟ್ರಾಂಗು. DK ಶಿವಕುಮಾರ್ ಅವತ್ತು ಅವರ ತುಂಬಾ ಅತ್ಯಾಪ್ತರು. SM ಕೃಷ್ಣ ಅವ್ರ ಮನೆ ಬಾಗ್ಲೊದ್ದೇ ಮಂತ್ರಿಗಿರಿ ತಗೊಂಡ್ರು. ಇಲ್ಲಿ ಏನೋ ಹಂಗೆ ತಗೋಬೇಕು ಅಂತ ಕಾಣ್ತಾ ಇದೆ, ಗೊತ್ತಿಲ್ಲ, ಅವ್ರ ಸ್ಟೈಲೇ ಹಂಗಲ್ಲ. ಫೈಟರು ಫೈಟ್ ಮಾಡಿದ್ರೆ ಚಂದ, ಫೈಟ್ ಮಾಡ್ಲಿ ಅಂತಾರ ಕಾಯ್ದಂಗೈತೆ. ಇನ್ನು ಅದಾಯ್ತು, ಇನ್ನು BJP JDS ಕತೆ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನನ್ನ ಸ್ಪರ್ಧೆ ಖಚಿತ ಅಂತ ತುರುವೇಕೆರೆಯ ಮಾಜಿ ಶಾಸಕ ಮಸಾಲಾ ಜೈರಾಮ್ ಮಾತನಾಡಿದ್ದಾರೆ. ಕಾರ್ಯಕರ್ತರಲ್ಲಿ ಗೊಂದಲ ಬೇಡ, ನಾನಂತೂ ಅಭ್ಯರ್ಥಿಯಾಗುವುದು 100ಕ್ಕೆ 100ರಷ್ಟು ಖಚಿತ. ಮುಂದೆ ಸಮ್ಮಿಶ್ರ ಸರ್ಕಾರ ಬಂದ್ರು NDA ಅಭ್ಯರ್ಥಿ ನಾನೇ. ಕೇಂದ್ರ ಸಚಿವರು ಹಾಗೂ ಹೈಕಮಾಂಡ್ನವರು ಕೂಡ ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ. ಸೂರ್ಯ ಚಂದ್ರ ಎಷ್ಟು ಸತ್ಯವೋ ನಾನು ಅಭ್ಯರ್ಥಿಯಾಗುವುದು ಅಷ್ಟೇ ಸತ್ಯ. ಮೈತ್ರಿ ಇಲ್ಲದಿದ್ರು BJP ಅಭ್ಯರ್ಥಿ ನಾನೇ. ನಾನು ಸಂತೆಲ್ ಕಡಲೆಪುರಿ ತಿನ್ನೋದಕ್ಕೆ ಬಂದಿಲ್ಲ, ನಾನು ರಾಜಕೀಯ ಮಾಡೋದಕ್ಕೆ ಬಂದಿರೋದು. ನಾವೇನ್ ಗೊಂದಲ ಮಾಡ್ತಾ ಇಲ್ಲ, ಎಲ್ಲರೂ ನಾನೇ ಅಭ್ಯರ್ಥಿ ಅಂತ ಹೇಳುವಾಗ ನಾನು ಸುಮ್ಮನೆ ಇರಲ್ಲ ಈಗಂತ ಮಸಾಲಾ ಜಯರಾಮ್ ಗುಡುಗಿದ್ದಾರೆ. ಇದೇ ವೇಳೆ ಟಿಕೆಟ್ ತರುವ ಜವಾಬ್ದಾರಿ ನಂದು, ಹೋರಾಟ ಮಾಡೋದಕ್ಕೆ ರೆಡಿ ಇರಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ತುರುವೇಕೆರೆಯಲ್ಲಿ JDS MLA MT ಕೃಷ್ಣಪ್ಪ ಅವರೇ, ಇವರು ಮಾಜಿ ಶಾಸಕರು ಮಸಾಲಾ ಜಯರಾಮ್. JDS BJP ಮೈತ್ರಿ ಆಗಿದೆ. ಮೈತ್ರಿ ಧರ್ಮದ ಪ್ರಕಾರ ಸೀಟು JDS ಹೋಗುತ್ತೆ. ಆದ್ರೆ ನಾನ್ ಬಿಟ್ಕೊಡ್ತೀನಿ, ನಾನು ಬಿಡಲ್ಲ, ನಾನ್ ಫೈಟ್ ಮಾಡ್ತೀನಿ ಅಂತ ಅವ್ರಿದು. ನೋಡ್ಬೇಕು, ಮಂಡ್ಯ ಆಯ್ತು, ಹಾಸನ ಆಯ್ತು, ಈಗ ತುಮಕೂರಲ್ಲಿ ಶುರುವಾಗಿದೆ, ತುರುವೇಕೆರೆಯಲ್ಲಿ. ಇನ್ನು ಹಿಂದಿನ BJP ಸರ್ಕಾರದ ಅವಧಿಗಿಂತ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿಯೇ ಭ್ರಷ್ಟಾಚಾರ ಹೆಚ್ಚಾಗಿ ನಡೀತಾ ಇದೆ ಅಂತ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ R ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ತಾಳ್ಮೆಯ ಕಟ್ಟೆ ಒಡೆದಿದೆ, ನಾವು ದುಡ್ಡು ತಗೊಳ್ಳಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಈಗ ಅವರು ಅದೆಲ್ಲ ಮರೆತು ಹೋಗಿದ್ದಾರೆ. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ CM ಆಗಿದ್ದು, ಕೆಂಪಣ್ಣ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗಿದ್ರು ನಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಸಹಕಾರ ಇಲ್ಲ. ಇದುವರೆಗೂ ನಮ್ಮನ್ನ CM ಸೌಜನ್ಯಕ್ಕೂ ಕರೆದು ಮಾತಾಡಿಸಿಲ್ಲ ಅಂತ ದೂರಿದ್ದಾರೆ. ರಾಜ್ಯದಲ್ಲಿ 37,000 ಕೋಟಿ ಬಿಲ್ ಪೆಂಡಿಂಗ್ ಇದ್ದು, ಕೊಡಗು ಜಿಲ್ಲೆಯಲ್ಲಿ 180 ಕೋಟಿ ರು ಬಾಕಿ ಇದೆ. ಮುಖ್ಯ ಕಾರ್ಯದರ್ಶಿಗೆ 100 ಪುಟಗಳ ಪತ್ರ ಬರೆಯಲಾಗಿದೆ. ಲೋಕೋಪಯೋಗಿ ಸಚಿವರು ನಮಗೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಮಾರ್ಚ್ 5ರಂದು ಕೆಲಸ ನಿಲ್ಲಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮುಷ್ಕರ ನಡೆಸಲಾಗುತ್ತೆ. ಇದಕ್ಕೂ ಸ್ಪಂದಿಸದಿದ್ರೆ ಕೆಲಸ ಸ್ಥಗಿತ ಮಾಡ್ತೇವೆ ಅಂತ R ಮಂಜುನಾಥ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮಿಂದ ಅಧಿಕಾರಕ್ಕೆ ಬಂತೇನೋ, ಅವ್ರು ಭ್ರಷ್ಟಾಚಾರ ಮಾಡಿದ್ರು, ಹಾಗಾಗಿ ಅವ್ರು ಹೋದ್ರು, ಇವ್ರು ಬಂದ್ರು. ನೀವೇನು ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡಿದ್ರಾ? ಅಂದ್ರೆ ಕಾಂಗ್ರೆಸ್ BJPಗಿಂತ ಸರ್ಕಾರಕ್ಕಿಂತ ಕಾಂಗ್ರೆಸ್ ಎಷ್ಟು ಭ್ರಷ್ಟಾಚಾರ ಅಂದ್ರೆ ಪಟ್ಟಿ ಬಿಡಿ, ಯಾವ ಮಂತ್ರಿ ಎಷ್ಟು ಇಸ್ಕತ್ತವ್ರೆ ಅಂತ ಅಲ್ವಾ? ಅವ್ರನ್ನ BJP ಸರ್ಕಾರದಲ್ಲಿ ಹಗರಣ ಆಗಿದೆ ಅಂತಂದ್ರಿ, 40% ಪೇ CM ಅಂದ್ರಿ, ಯಾವ ಒದ್ದೊಳಕ್ ಹಾಕಿದ್ರೆ ಅವರು ಹಾಕ್ಲಿಲ್ಲ. 3 ವರ್ಷ ಮುಗಿತಾ ಬಂತು. ನೀನು ತಿನ್ನು ನಾನು ತಿನ್ನು ಕಾನ್ಸೆಪ್ಟ್ ಇವೆಲ್ಲ ಅನುಭವಿಸಿ ನೀವುಗಳೆಲ್ಲ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಯಾರಿಲ್ಲಿ ಲ್ಯಾಂಡ್ ರೇಟು ಹೆಂಗೆ ಗೋಲ್ಡ್ ರೇಟ್ ಕಡಿಮೆ ಆಗಲ್ವೋ, ಭ್ರಷ್ಟಾಚಾರದ ಪರ್ಸೆಂಟೇಜ್ ಕಡಿಮೆ ಆಗಲ್ಲ ಬ್ರದರ್, ಜಾಸ್ತಿ ಆಗ್ತಾ ಇರುತ್ತೆ. ಜನ ಎಲ್ಲಿವರೆಗೆ ಎಚ್ಚೆತ್ಕೊಳ್ಳಲ್ಲ ಅಲ್ಲಿವರೆಗೂ ನಮ್ಮನ್ನು ಸೇರ್ ಮಾಡ್ತಿರ್ತಾರೆ. ಭಾರತೀಯ ರಕ್ಷಣಾ ಪಡೆಗಳ ಬಲವರ್ಧನೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅತ್ಯಂತ ನಿರ್ಣಾಯಕ ನಿರ್ಧಾರವನ್ನ ತೆಗೆದುಕೊಂಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ರಕ್ಷಣಾ ಖರೀದಿ ಮಂಡಳಿ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಅನುಮೋದನೆ ನೀಡಿದೆ. ಹಾಗೂ ಮುಂದಿನ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕ್ಯಾಬಿನೆಟ್ ಸಮಿತಿಯು ಅಂತಿಮ ಮುದ್ರೆ ಒತ್ತಲಿದೆ. ಇನ್ನು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರನ್ ಅವರ ಭಾರತ ಭೇಟಿಗೂ ಮುಂಚಿತವಾಗಿ 3,25,000 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಯು ಎರಡೂ ದೇಶಗಳ ಸಂಬಂಧವನ್ನ ಹೊಸ ಮೈಲಿಗಲ್ಲು ಸೃಷ್ಟಿಸಲಿದೆ. ಇದು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ರಕ್ಷಣಾ ವ್ಯವಹಾರ ಅಂತ ಗುರುತಿಸಲ್ಪಡಲಿದೆ. ದೇಶದ ಭದ್ರತೆಗೆ ಕನಿಷ್ಠ 42 ಸ್ಕ್ವಾಡ್ರನ್ಗಳ ಅಗತ್ಯವಿದ್ದರೂ ಸದ್ಯ ಕೇವಲ 29
ಸ್ಕ್ವಾಡ್ರನ್ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಅದರಲ್ಲೂ ಹಳೆಯ ವಿಮಾನಗಳು ನಿವೃತ್ತಿಯಾಗುತ್ತಿರುವ ಹಿನ್ನೆಲೆ ಹೊಸದಾಗಿ 114 ರಫೇಲ್ ವಿಮಾನಗಳ ಸೇರ್ಪಡೆಯಾಗುತ್ತಿವೆ. ವಾಯುಸೇನೆಯ ಬಲವನ್ನ ಸುಮಾರು 35ರಿಂದ 36 ಸ್ಕ್ವಾಡ್ರನ್ಗಳಿಗೆ ಏರಿಸಲಿದೆ. ಯುದ್ಧ ಆದ್ರೆ ಬೇಕಾಯ್ತು ನಮ್ಗೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋಕ್ಕಿಂತ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇತ್ತ ಕಡೆ ಬಾಂಗ್ಲಾ, ಇತ್ತ ಕಡೆ ಪಾಕಿಸ್ತಾನ, ಮೇಲ್ಗಡೆ ಚೀನಾ, ಯಾವಾಗ ನಮ್ಗೆ ಯಾರ್ಯಾರ ಶತ್ರುಗಳಾಗ್ತಾರೋ ಗೊತ್ತಿಲ್ಲ. ಸೊ ಸುತ್ತಮುತ್ತ ಆರ್ಸಕ್ ಬೇಕಲ್ಲ, ನಮ್ಗೆ ಖರೀದಿ ಮಾಡ್ತಾವ್ರೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿದ್ದ ಕಾರು ಸ್ಫೋಟಕ್ಕೆ ಕಾರಣ ಯಾರು ಅನ್ನೋ ಮಾಹಿತಿಯನ್ನ ವಿಶ್ವಸಂಸ್ಥೆ ರಿವೀಲ್ ಮಾಡಿದೆ. ಭದ್ರತಾ ಮಂಡಳಿಯು ಹೊಸ ವರದಿಯನ್ನ ಬಿಡುಗಡೆ ಮಾಡಿದ್ದು, ಈ ದಾಳಿಯಲ್ಲಿ ಪಾಕಿಸ್ತಾನಿ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಕೈವಾಡವಿತ್ತು ಎಂಬುದನ್ನ ಸ್ಪಷ್ಟಪಡಿಸಿದೆ. ವಿಶ್ವಸಂಸ್ಥೆಯ 37ನೇ ವರದಿಯು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ನಂಟು ಇದೆ ಅನ್ನೋದನ್ನ ಬಹಿರಂಗಪಡಿಸಿದೆ. ಅನಾಲಿಟಿಕಲ್ ಸಪೋರ್ಟ್ ಅಂಡ್ ಸ್ಯಾಂಕ್ಷನ್ಸ್ ಮಾನಿಟರಿಂಗ್ ತಂಡವು ತಿಳಿಸಿರುವಂತೆ ಜೈಷ್ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ ಎಂದು ಸದಸ್ಯ ರಾಷ್ಟ್ರವೊಂದು ಹೇಳಿದೆಯಂತೆ. 2025 ನವೆಂಬರ್ 9ರಂದು ನವದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ ದಾಳಿಯೊಂದಿಗೂ ಈ ಸಂಘಟನೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗಿದೆ. ಇನ್ನು ಭಯೋತ್ಪಾದಕ ಕಾರ್ಯಾಚರಣೆಗಳಿಗಾಗಿ ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗವನ್ನು ರಚಿಸುವುದು ಸೇರಿದಂತೆ ಸಂಘಟನೆಯ ವಿಕಸನಗೊಳ್ಳುತ್ತಿರುವ ಸಾಂಸ್ಥಿಕ ತಂತ್ರಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಧಾರವಾಡ ಜಿಲ್ಲೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೋಮಲಿಂಗಪ್ಪ ಸಿದ್ದನಗೌಡರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಭಾರತೀನಗರದ ಬೃಹತ್ ಮನೆ, ಅವರ ಕಚೇರಿ ಹಾಗೂ ಬೆಳಗಾವಿ ಜಿಲ್ಲೆಯ ಮುರುಗೋಡದಲ್ಲಿರತಕ್ಕಂಥ ಮತ್ತೊಂದು ಮನೆ ಮೇಲೆ ಒಟ್ಟು 3 ಸ್ಥಳಗಳಿಗೆ ಏಕಕಾಲಕ್ಕೆ ಎಂಟ್ರಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡದ ಸರ್ವೆ ಇಲಾಖೆ ಕಚೇರಿಯಲ್ಲಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸೋಮಲಿಂಗಪ್ಪ ಸಿದ್ದನಗೌಡರ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಲೋಕಾಯುಕ್ತ ಪೊಲೀಸರು ಸಿದ್ದನಗೌಡರ ಅವರ ಆಸ್ತಿ ದಾಖಲೆ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದು ತನಿಖೆ ಮುಂದುವರೆದಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.